ಹಲೋ ಡಿಯರ್ ಫ್ರೆಂಡ್ಸ್, ನಿಮಗೂ ಕೂಡ ಭಯ ಕಾಡ್ತಾ ಇರುತ್ತಾ? ಯಾವುದೇ ವಿಷಯದ ಭಯ ಇರ್ಬೋದು, ಸಕ್ಸಸ್ನ ಭಯ ಇರ್ಬೋದು, ಫೇಲ್ಯೂರ್ನ ಭಯ ಇರ್ಬೋದು, ಎಕ್ಸಾಮ್ ಫಿಯರ್ ಇರ್ಬೋದು, ಅಥವಾ ಇನ್ನೇನಾದರೂ ಆದರೆ ಅನ್ನೋ ಭಯ ಇರ್ಬೋದು, ಫ್ಯೂಚರ್ನ ಭಯ ಇರ್ಬೋದು, ಅಥವಾ ಪಾಸ್ಟ್ನ ಭಯ ಇರ್ಬೋದು. ಸೊ ಯಾವುದೇ ಭಯ ನಿಮಗೆ ಕಾಡ್ತಾ ಇದೆಯಾ? ಆ್ಯಂಡ್ ಆಲ್ಸೋ ಅದನ್ನು ಹೆಂಗೆ ಹೊರಗೆ ಬರೋದು ಅಂತ ಗೊತ್ತಾಗ್ತಾ ಇಲ್ವಾ? ಭಯದಲ್ಲಿ ವೆರೈಟಿ ಆಫ್ ಭಯಗಳು ಇರುತ್ತೆ, ಹೌದಾ? ಸೊ ನಿಜಕ್ಕೂ ಹಾಗಾದರೆ ಭಯ ಕೆಟ್ಟದ್ದ? ಭಯದಿಂದ ನಮ್ಗೇನು ಲಾಭ ಇದೆ? ಹೌದು, ಭಯದಿಂದ ಲಾಭ ಕೂಡ ಇದೆ. ಒಟ್ಟಾರೆ ಭಯ ಅನ್ನೋದೇನಿದೆ ಕೆಟ್ಟದ್ದಲ್ಲ. ಆದರೆ ಭಯದ ಎಮೋಷನ್ ನಮ್ಮಲ್ಲಿ ಬಂದಾಗ ನಾವೇನು ಅಪ್ರೋಚ್ ಮಾಡ್ತೀವಲ್ಲ ಅದು ತಪ್ಪಾಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಭಯ ಬಂದ ತಕ್ಷಣ, ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಒಂದು ಸಣ್ಣ ಜಿರ್ಲೆ ಓಡಾಡ್ತಾ ಇದ್ರೆ ಆ ಜಿರ್ಲೆಯನ್ನು ಪೊರಕೆ ತಗೊಂಡು ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಲ್ವ, ಸೇಮ್ ವೇ ನಮ್ಮ ಭಯ ಕೂಡ ಅಷ್ಟೇ. ನಮ್ಮಲ್ಲಿ ಭಯ ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಅದು ಒಂದು ಕ್ಷಣನೂ ನಮ್ಮ ಮನಸ್ಸಿನಲ್ಲಿ ಇರ್ಲಿಕ್ಕಿಲ್ಲ. ಅದು ಏನು ಹೇಳಲಿಕ್ಕೆ ಬಯಸ್ತಾ ಇದೆ ಅಂತನೂ ಕೇಳದೆ ಅದನ್ನ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸಪ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ನೀವೇ ಹೇಳಿ, ಇಷ್ಟು ದಿವಸದಿಂದ ನಿಮ್ಮ ಭಯಗಳನ್ನ ಸಪ್ರೆಸ್ ಮಾಡಿ ಮಾಡಿ ಏನಾದರೂ ಪ್ರಯೋಜನ ಆಗಿದೆಯಾ? ಭಯ ಕಮ್ಮಿ ಆಗಿದೆಯಾ? ಸೊ ಭಯ ಕಮ್ಮಿ ಆಗೋದಲ್ಲ, ಬದಲಾಗಿ ಇನ್ನೂ ಜಾಸ್ತಿ ಆಗಿರುತ್ತೆ, ಹೌದಾ? ಹಾಗಂದ್ರೆ ಈ ಭಯವನ್ನ ರೆಡ್ಯೂಸ್ ಮಾಡೋದಾದ್ರೂ ಹೇಗೆ? ಸೊ ಈ ಭಯ ಒಂದು ರೀತಿ ಏನು ನಮ್ಮಲ್ಲಿ ಯಾವುದೇ ವಿಷಯಕ್ಕೆ ಭಯ ಬರುತ್ತಲ್ಲ ಅದನ್ನ ಮ್ಯಾನೇಜ್ ಆದ್ರೂ ಹೇಗೆ ಮಾಡೋದು? ಭಯದಿಂದ ನಮಗೆ ಹಾರ್ಮ್ ಆಗದೆ ಇರೋ ರೀತಿ ನಾವು ಹೇಗೆ ನೋಡ್ಕೊಳ್ಳೋದು? ಭಯವನ್ನು ಕೂಡ ನಮ್ಮ ಹೀಲಿಂಗ್ಗೆ ಹೇಗೆ ಯೂಸ್ ಮಾಡ್ಕೊಳ್ಳೋದು? ಎಸ್, ಸೈಂಟಿಫಿಕ್ ವೇಯಲ್ಲಿ. ಸೊ 2-3 ನಿಮಿಷದಲ್ಲಿ ನಿಮ್ಮ ಭಯವನ್ನ, ಎಷ್ಟೇ ಅಮೌಂಟ್ ಅಲ್ಲಿ ಭಯ ಇರಲಿ, ಆ ಭಯವನ್ನ ರೆಡ್ಯೂಸ್ ಮಾಡೋದನ್ನ ಇವತ್ತು ಈ ವಿಡಿಯೋದಲ್ಲಿ ಕಲಿತಾ ಇದ್ದಾರೆ. ಅದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಅಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಈಗ ಇಮ್ಯಾಜಿನ್ ಮಾಡಿ, ನಿಮ್ಮ ಕಣ್ಮುಂದೆ ಒಂದು ಚಿಕ್ಕ ಮಗು ಇದೆ, ಓಕೆನಾ? ಸೊ ಆ ಚಿಕ್ಕ ಮಗು ನಿಮ್ಮ ಹತ್ರ ಓಡ್ ಬಂದ ಹೇಳ್ತಾ ಇದೆ, ನನಗೆ ಆ ಹೊರಗಡೆ ಹೋಗ್ಲಿಕ್ಕೆ ಭಯ ಆಗ್ತಾ ಇದೆ, ಕತ್ಲಿದೆ, ನಂಗೆ ಭಯ, ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳ್ತಾ ಇದೆ. ದ ಮೊಮೆಂಟ್ ಆ ಮಗು ಭಯವನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಗ, ಸೊ ಅದಕ್ಕೆ ಯಾರೂ ಸೇಫ್ ಅನಿಸಿಲ್ಲ, ಬಟ್ ಎಲ್ಲೋ ಒಂದು ಕಡೆ ನೀವು ಸೇಫ್ ಅನಿಸಿದ್ದೀರ. ಸೊ ಆ ಮಗು ಓಡ್ ಬಂದು ನಿಮ್ಮ ಹತ್ರ ತನ್ನ ಭಯವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಆದರೆ ಆ ಮಗುವಿಗೆ ಸಮಾಧಾನ ಹೇಳೋದ್ರ ಬದಲಾಗಿ, ಅಟ್ಲೀಸ್ಟ್ ಅದು ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳೋದ್ರ ಬದಲಾಗಿ, ನೀವು ಆ ಮಗುಗೆ 2 ಕೊಟ್ಟು ದೂರ ತಳ್ಳಿ, ಭಯ ಪಡೋ ಹಂಗಿಲ್ಲ ನೀನು ಭಯ ಪಟ್ಟೆ ಅಂತ ಅಂದರೆ ವೇಸ್ಟ್ ನೀನು ಅಂತ ಇಷ್ಟು ಹಾರ್ಶ್ ಆಗಿ ಆ ಮಗುವಿನ ಜೊತೆ ಮಾತಾಡ್ತೀರ? ನಾಟ್ ರಿಯಲಿ, ಹೌದಾ? ಆ ಮಗು ಹೆದರಿಕೆ ಆಗ್ತಾ ಇದೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಆ ಮಗುನ ಎತ್ಕೊಳ್ತೀವಿ, ಹಗ್ ಮಾಡ್ತೀವಿ, ಆದಷ್ಟು ಅದಕ್ಕೆ ಕಂಫರ್ಟ್ ಕೊಡ್ಲಿಕ್ಕೆ ನೋಡ್ತೀವಿ. ಎಲ್ಲೂ ಕೂಡ ಆ ಮಗು ಮೇಲೆ ಜಜ್ಮೆಂಟ್ ಪಾಸ್ ಮಾಡಲ್ಲ ನಾವು, ಹೌದಾ? ಸೊ ಇಲ್ಲಿ ಬಿಡು, ಕಾಮನ್ ಇದು ಅಂತ ಹೇಳಿ ಸಮಾಧಾನ ಮಾಡ್ತೀವಿ, ಹೌದಾ? ಈಗ ನಿಮ್ಮ ಬೆಸ್ಟ್ ಫ್ರೆಂಡ್ ವಿಷಯಕ್ಕೆ ತಗೋಣ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ನೋಡು ನನಗೆ ಈ ವಿಷಯಕ್ಕೆ ಭಯ ಆಗ್ತಾಯಿದೆ, ಫ್ಯೂಚರ್ ಹಂಗಾದ್ರೆ ಹಿಂಗಾದ್ರೆ ಅನ್ನೋ ಭಯ ಆಗ್ತಾ ಇದೆ ಅಂತ ನಿಮಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಅವರಿಗೆ ಸಮಾಧಾನ ಹೇಳ್ತೀರಾ, ನೋಡು ಏನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ, ಸೊ ನಾನಿದ್ದೀನಿ, ಯೂನಿವರ್ಸ್ ಇದೆ ನಿನ್ನ ಹತ್ರ, ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ಬೇರೆಯವರ ಭಯಕ್ಕೆ ಸಮಾಧಾನ ಹೇಳ್ತೀರಾ. ವೆನ್ ಇಟ್ ಕಮ್ಸ್ ಟು ಯು, ನೀವೇ ಕುತ್ಕೊಂಡು ಯಾವುದೋ ಒಂದು ವಿಷಯಕ್ಕೆ ನಿಮಗೆ ಭಯ ಬಂದ ತಕ್ಷಣ ನೀವೇನು ಮಾಡ್ತೀರಾ, ನಿಮ್ಮನ್ನು ನೀವು ಜಡ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹೌದಾ? ನನಗೆ ಹೆಂಗೆ ಭಯ ಆಗ್ತಾ ಇದೆ, ನನಗೆ ಯಾಕೆ ಭಯ ಆಗ್ತಾ ಇದೆ, ಇಷ್ಟು ಚಿಕ್ಕ ವಿಷಯಕ್ಕೆ ಭಯ ಪಟ್ಕೊಳ್ಳುವಷ್ಟು ಹಂಗಂದ್ರೆ ವೀಕ್ ಆಗೋದನ್ನ, ನಾನು ಸೆನ್ಸಿಟಿವ್ ಆಗೋದನ್ನ ಅಂತ. ಸೊ ನೀವು ನಿಮ್ಮ ಮೇಲೆ ಜಡ್ಜ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಮನಸ್ಸು ನಿಮ್ಮ ಹತ್ರ ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ನಿಮ್ಮ ಭಯ ಕೂಡ ನಿಮ್ಗೇನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅವ್ನು ಯಾವುದನ್ನು ಕೇಳ್ಕೊಳ್ದೆ ನೀವೇನು ಮಾಡ್ತೀರಾ, ನಿಮ್ಮನ್ನು ನೀವು ಜಡ್ಜ್ ಮಾಡೋದು ಅಥವಾ ನಿಮ್ಗೆ ನೀವು ಒಂದು ಲೇಬಲ್ ಮಾಡೋದು ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮನ್ನು ನೀವು ಯಾವ ದೃಷ್ಟಿಯಿಂದ ನೋಡ್ತೀರಾ, ಹೌದಾ? ನಿಮ್ಮನ್ನು ನೀವೀಗ ಓವರ್ ಸೆನ್ಸಿಟಿವ್, ಅಥವಾ ನನಗೆ ಫಿಯರ್ ಜಾಸ್ತಿ, ಧೈರ್ಯ ಇಲ್ಲ, ಇದೇ ರೀತಿ ನೀವು ಹೇಳ್ತಾ ಇದ್ದಂಗೆ ಇದೇ ನೀವು ಅಫರ್ಮ್ ಮಾಡ್ತೀರಾ. ಆ್ಯಂಡ್ ಅದೇ ರೀತಿಯ ಪರ್ಸನಾಲಿಟಿ ನೀವು ಆಗ್ತಾ ಹೋಗ್ತೀರಾ. ನೀವು ರಿಪೀಟೆಡ್ಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತೀರಾ ಅದೇ ನೀವು ಆಗ್ತಾ ಹೋಗ್ತೀರಾ. ಸೊ ಇನ್ನೊಂದು ಏನಂತ ಅಂದರೆ, ನಿಮ್ಮಲ್ಲಿ ಎಷ್ಟು ಫಿಯರ್ ಇರುತ್ತಲ್ಲ, ಆ ಫಿಯರ್ನ ಹೆಚ್ಚು ಪಡಿಸುವಂಥ ಘಟನೆಯನ್ನು ಬೇರೆ ಯಾರೂ ಅಲ್ಲ, ನೀವೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರ. ಸೊ ಹಾಗಾದರೆ ಏನು, ಒಂದು ಸ್ವಲ್ಪ ತಾಳ್ಮೆ, ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ, ಸೊ ನಿಮ್ಮನ್ನು ನೀವು ಜಡ್ಜ್ ಮಾಡೋದ್ರ ಬದಲಾಗಿ ಪ್ರೀತಿಯಿಂದ ಕೂಡ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಸೊ
ಫಿಯರ್ನ ನೀವೇನಾದರೂ ಈ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದೆ ಆದರೆ ಬಹಳ ಅಮೇಝಿಂಗ್ ಆಗಿ ಆ ಫಿಯರ್ ಕೂಡ ನಿಮಗೊಂದು ಬ್ಲೆಸ್ಸಿಂಗ್ ಕೊಟ್ಟು ಹೋಗುತ್ತೆ. ಸೊ ಈಗ ನೀವು ಹಲಸಿನ ಹಣ್ಣು ನೋಡಿರ್ತೀರ, ಹಲಸಿನ ಹಣ್ಣಿನ ಹೊರಗಡೆ ಮುಳ್ಳಾಗಿರುತ್ತೆ, ಹೌದಾ? ಸೊ ಅದನ್ನು ಮುಟ್ಲಿಕ್ಕೂ ಕೂಡ ಒಂದು ರೀತಿ ಆಗ್ತಾ ಇರುತ್ತೆ, ಕೈಯಲ್ಲಿ ಚುಚ್ಕೊಳ್ಳುತ್ತೆ ಅಂತ. ಆ್ಯಂಡ್ ಅದನ್ನು ಓಪನ್ ಮಾಡಿದಾಗ ಕೈಗೆಲ್ಲ ಒಂದು ರೀತಿಯ ಮೇಣ ತಾಗೋದು, ಸೊ ಇವೆಲ್ಲ ಆಗ್ತಾ ಇರುತ್ತೆ. ಆದರೆ ಹಲಸಿನ ಹಣ್ಣನ್ನು ನೀಟಾಗಿ ಬಿಡಿಸಿದಾಗ ಅದರೊಳಗಡೆ ಏನು ಹಣ್ಣಿರುತ್ತೆ ತುಂಬ ಸ್ವೀಟಾಗಿರುತ್ತೆ, ಹೌದಾ? ಎಕ್ಸಾಕ್ಟ್ಲಿ ಸೇಮ್ ವೇ ನಿಮ್ಮ ಫಿಯರ್ ಕೂಡ ಅಷ್ಟೇ. ನೀವು ತಿಳ್ಕೊಂಡಿರುವಷ್ಟು ಕೆಟ್ಟದ್ದು ನಿಮ್ಮ ಫಿಯರ್ ಅಲ್ಲ. ಹಾಗಾದರೆ ಫಿಯರ್ ಯಾಕಪ್ಪ ಒಳ್ಳೆಯದು? ಈಗ ಎದುರುಗಡೆ ನಿಮಗೆ ಕಾಯ್ತಾ ಇರುವಂತಹ ಬಿಸಿ ಬಿಸಿ ನೀರಿದೆ ಅಂತ ತಿಳ್ಕೊಳ್ಳಿ, ಕುದೀತಾ ಇದೆ ಒಲೆ ಮೇಲೆ. ಸೊ ನಿಮಗೆ ಫಿಯರೇ ಇಲ್ಲ ಅಂತ ಅಂದರೆ ನಿಮ್ಮ ಬರಿಗೈಯಲ್ಲಿ ಹೋಗಿ ಅದನ್ನು ಮುಟ್ತೀರ, ಹೌದಾ? ಬರಿಗೈಯಲ್ಲಿ ಹೋಗಿ ಆ ಬಿಸಿ ಬಿಸಿ ಕುದೀತಾ ಇರೋ ನೀರನ್ನು ಪಾತ್ರೆಯನ್ನು ಮುಟ್ಟಿದಾಗ ಕೈಗೆ ಏನಾಗುತ್ತೆ? ನಿಮಗೆ ಹಾರ್ಮ್ ಆಗುತ್ತೆ ತಾನೇ. ಸೊ ಸೇಮ್ ವೇ ಈಗ ಬೆಟ್ಟ ಗುಡ್ಡದ ಪ್ರದೇಶಕ್ಕೆ ಹೋಗ್ಬಿಟ್ಟಿದ್ದೀರಾ. ಸೊ ಯಾಕೋ ನಿಮಗೆ ವ್ಯೂ ಚೆನ್ನಾಗಿದೆ ಅಂತ ತುದಿಗೆ ಹೋಗ್ಬೇಕಾದ್ರೆ ಒಂದು ಮನ್ಸು ಹೇಳುತ್ತೆ ಜಾಸ್ತಿ ತುದಿಗೆ ಹೋಗಬೇಡ, ಬಿದ್ದರೆ ಅಂತ. ಆ ಸಣ್ಣ ಫಿಯರಿಂದ ನೀವೇನು ಮಾಡ್ತೀರಾ? ಮತ್ತೆ ವಾಪಸ್ ನಿಮ್ಮನ್ನು ಸೇಫಾಗಿ ಆ ಪ್ಲೇಸಿಂದ ತೊಗೊಂಬರ್ತೀರ. ಸೇಮ್ ವೇ ಎಷ್ಟೋ ಫಿಯರ್ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಆದರೆ ಫಿಯರ್ ಜಾಸ್ತಿ ಆದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ. ಸೊ ಇದು ಕೂಡ ಅಷ್ಟೇ ಸತ್ಯ. ಈಗ ಫಿಯರ್ ಆಫ್ ಫೇಲ್ಯೂರ್ ನಮ್ಮಲ್ಲಿ ಜಾಸ್ತಿ ಇದ್ದಾಗ ಏನಾಗುತ್ತೆ? ಸೊ ಒಂದು ರೀತಿ ಏನು ಆ್ಯಕ್ಷನ್ ತೊಗೊಳ್ಳೋದೆ, ಯಾವುದೋ ಒಂದು ಹೊಸ ಕೆಲಸ ಕೈ ಹಾಕಿದರೂ ಕೂಡ ಫೇಲ್ಯೂರ್ ಆದರೆ ಅನ್ನೋ ಭಯದಿಂದ ನಾವೇನು ಮಾಡ್ತೀವಿ? ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಆ್ಯಂಡ್ ಆಲ್ಸೋ ಎಷ್ಟು ಸಲ ಏನಾಗುತ್ತೆ, ಈ ಫಿಯರಿಂದ ಅಥವಾ ಅವ್ರೇನಂತಾರೆ ಇವ್ರೇನಂತಾರೆ ಅನ್ನೋ ಭಯದಿಂದ ಅನ್ನೆಸೆಸರಿ ಬ್ಯಾಗೇಜ್ನ ಹೊರೆಯನ್ನು ನೀವು ಹೊರೋದಾಗತ್ತೆ. ಒಟ್ಟಾರೆ ಫಿಯರ್ ಕಂಪ್ಲೀಟಾಗಿ ಕೆಟ್ಟದಲ್ಲ. ಸೊ ಫಿಯರ್ ನಮಗೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಮಾಡ್ತಾ ಇದೆ. ಆದರೆ ಅಳತೆ ಮೀರಿದ ಫಿಯರ್, ಅಳತೆ ಮೀರಿದ ಭಯ ಏನಿದೆ ಅದು ನಮಗೆ ಒಳ್ಳೆಯದಲ್ಲ. ಸೊ ಆಂಗ್ಸೈಟಿಗೆ ಕಾರಣ, ಸ್ಟ್ರೆಸ್ಸಿಗೆ ಕಾರಣ ಆಗುತ್ತೆ. ಒಂದು ರೀತಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ನೀವೇ ಲೋ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗಂದರೆ ಇದಕ್ಕೆ ಪರಿಹಾರ ಏನು? EFT, ಇಮೋಷ್ನಲ್ ಫ್ರೀಡಮ್ ಟೆಕ್ನಿಕ್. ಸೊ ಇಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ಕಿಂದ ನಿಮ್ಮ ಬಾಡಿ ಒಳಗಡೆ ಸ್ಟೋರ್ ಆಗಿರುವಂತಹ ನೆಗೆಟಿವ್ ಎಮೋಷನ್ಸ್ನ ನೀವೇ ರಿಲೀಸ್ ಮಾಡ್ತಾ ಹೋಗ್ತೀರಾ, ಜೆಂಟಲ್ ಆಗಿ ಟ್ಯಾಪ್ ಮಾಡೋದ್ರ ಮುಖಾಂತರ. ಸೊ ನಮ್ಮ ಬಾಡಿಯಲ್ಲಿ ಮೆರಿಡಿಯನ್ ಪಾಯಿಂಟ್ಸ್ ಇದೆ. ಆ ಮೆರಿಡಿಯನ್ ಪಾಯಿಂಟ್ಸಲ್ಲಿ ನಮ್ಮ ಎಮೋಷನ್ಸ್ ಹೋಗಿ ಸ್ಟೋರ್ ಆಗುತ್ತೆ. ನಿಮ್ಮ ಫಿಯರ್ ಇರ್ಬೋದು, ಇವತ್ತು ನಾವು ಫಿಯರ್ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಫಿಯರ್ ಹೋಗಿ ಆ ಮೆರಿಡಿಯನ್ ಪಾಯಿಂಟಲ್ಲಿ ಸ್ಟೋರ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ರೈಟ್ ವೇಯಲ್ಲಿ ಅದನ್ನು ಪ್ರೀತಿಯಿಂದ, ಸೊ ಹಾರ್ಶ್ ಆಗಿ ಅಲ್ಲ, ಪ್ರೀತಿಯಿಂದ ನೀವು ರಿಲೀಸ್ ಮಾಡಿದ್ದೇ ಆದರೆ ನಿಮ್ಮ ಫಿಯರ್ನ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿಯಲ್ಲಿ ಮೆರಿಡಿಯನ್ ಪಾಯಿಂಟ್ಸ್ ಇದೆ. ಸೊ ಮೆರಿಡಿಯನ್ ಪಾಯಿಂಟ್ಸ್ ಅಂತ ಅಂದರೆ ಸೊ ಇದು ನಿಮ್ಮ ಪಾಮಲ್ಲಿ ಆ್ಯಂಡ್ ನಿಮ್ಮ ಐಬ್ರೋ ಸ್ಟಾರ್ಟಿಂಗಲ್ಲಿ, ನಿಮ್ಮ ಈ ಸೈಡ್ ಏರಿಯಾದಲ್ಲಿ, ಟೆಂಪಲ್ ಏರಿಯಾದಲ್ಲಿ, ಆ್ಯಂಡ್ ಆಲ್ಸೋ ನಿಮ್ಮ ತಲೆ ಮುಂದಲೆ ಏನಿದೆಲ್ಲ ಇಲ್ಲಿ, ಕಣ್ಣಿನ ಕೆಳಗಡೆ, ಮೂಗಿನ ಕೆಳಗಡೆ, ನಿಮ್ಮ ತುಟಿ, ಈ ಲೋವರ್ ಲಿಪ್ ಏನಿದೆಯಲ್ಲ ಇದರ ಕೆಳಗಡೆ, ಆ್ಯಂಡ್ ಇಲ್ಲಿ ನಿಮ್ಮ ಕಾಲರ್ ಬೋನ್ ಇರುತ್ತಲ್ಲ ಆ ಕಾಲರ್ ಬೋನ್ನ ಕೆಳಗಡೆ, ಆ್ಯಂಡ್ ಅಂಡರ್ ಆರ್ಮ್ಸ್ ಏರಿಯಾ. ಸೊ ಕಂಪ್ಲೀಟಾಗಿ ಇಲ್ಲಿ ಅಲ್ಲ, ಬದಲಾಗಿ ಈ ಏರಿಯಾ, ಆ್ಯಂಡ್ ಆಲ್ಸೋ ಈ ಥರ ನಿಮ್ಮ ಬೆರಳೇನಿರುತ್ತಲ್ಲ ಇವೆಲ್ಲ, ಈ ಫಿಂಗರ್ಸಿಗೆ ಎಲ್ಲ ಕಡೆ ಏನಿರುತ್ತೆ ಈ ಒಂದು ಏರಿಯಾದಲ್ಲಿ ನಿಮಗೆ ಮೆರಿಡಿಯನ್ ಪಾಯಿಂಟ್ಸ್. ಈಗ ನಾವೆಲ್ಲರೂ ಸೇರಿ EFT, ಫಿಯರ್ಗೆ EFT ಮಾಡೋಣ. ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಷಯಕ್ಕೆ ಫಿಯರ್ ಇದ್ರೂ ಕೂಡ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಆ ಭಯ ಏನಿದೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು ಕ್ಷಣ ನೀವು ಕಣ್ಣು ಮುಚ್ಕೊಂಡು ಯಾವ ವಿಷಯ ನಿಮಗೆ ಸಿಕ್ಕಾಪಟ್ಟೆ ಭಯವನ್ನು ತರಿಸುತ್ತೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಅಥವಾ ಪ್ರತಿದಿನ ಯಾವ ವಿಷಯ ಹಿಂಗಾದರೆ ಅದಾದರೆ ಇದಾದರೆ ಅನ್ನೋ ಏನು ಭಯ ಕಾಡುತ್ತಲ್ಲ, 1 ನಿಮಿಷ ಕಣ್ಣು ಮುಚ್ಕೊಂಡು ನೆನಪಿಸ್ಕೊಳ್ಳಿ. ಸೊ ನೆನಪಿಸಿಕೊಂಡು ಆದ ಮೇಲೆ ಏನಾಗುತ್ತೆ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ಆ ಫಿಯರ್ ಆಲ್ರೆಡಿ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆದಂಗೆ ಆಗೋದು, ಸ್ವಲ್ಪ ಒಂದು ರೀತಿ ಇರಿಟೇಷನ್ ಕಾಡೋದು ಆಗುತ್ತೆ. ಆವಾಗ ನೀವೇನು ಮಾಡ್ತೀರಾ, ನಿಮ್ಮ ಪೆನ್ ಪೇಪರ್ ತೊಗೊಂಡು ಭಯ ಅಥವಾ ಫಿಯರ್ ಅಂತ ಬರೆದು ಅದಕ್ಕೆ ಒಂದು ನಂಬರ್ ಕೊಡ್ತೀರ. ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ, ಹೈ ಲೆವೆಲ್ ಆಫ್ ಫಿಯರ್ ಇದೆ ಅಂತ ಅಂದರೆ 8 ಅಥವಾ 9 ಅಂತ ನಂಬರ್ ಕೊಡ್ಬೋದು ನೀವು. ಮೀಡಿಯಮ್ ಇದೆ ಫಿಯರ್, ಅಷ್ಟೊಂದೇನಿಲ್ಲ, ಸ್ವಲ್ಪ ಮೀಡಿಯಮ್ ಇದೆ ಅಂದಾಗ 5 or 6 ಅಂತ ನಂಬರ್ ಬರಿಬೋದು ನೀವು. ಅಥವಾ ಅಷ್ಟೊಂದೇನಿಲ್ಲ, ಇವಾಗೊಮ್ಮೆ ಈಗ ಅಷ್ಟು ಫೀಲ್ ಆಗ್ತಾ ಇಲ್ಲ ಅಂತ ಅಂದರೆ ಫಿಯರ್ನ ಇಂಟೆನ್ಸಿಟಿ 2 ಅಂತ ಬರಿಬೋದು ನೀವು. ಸೊ ಒಟ್ಟಾರೆ ನೀವು ಬರೆಯೋದು ಏನಿದೆ, ಸೊ ನೀವು ಪೆನ್ ಪೇಪರ್ ಮೇಲೆ ಏನು ಆ ನಂಬರ್ನ ಬರೀತೀರಾ ಅದು ತುಂಬ ಇಂಪಾರ್ಟೆಂಟ್. ಸೊ ಬಿಫೋರ್ EFT ನಂಬರ್ ಬರೆದಿದ್ದೀರಾ, ಎಷ್ಟು ನಿಮಗೆ ಫಿಯರ್ನ ಇಂಟೆನ್ಸಿಟಿ ಇದೆ ಅಂತ ಹೇಳಿ. ಸೊ ಈಗ ಏನು ಮಾಡ್ತಾ ಇದ್ದೀರಾ, ಸೊ ನನ್ನ ಜೊತೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಅದನ್ನು ನೀವು ಕಾಪಿ ಮಾಡಿ. ಮತ್ತು ಇನ್ನೊಂದು ಏನಂತ ಅಂದರೆ ಇದನ್ನು ಈ ಥರ ಟ್ಯಾಪ್ ಮಾಡಬೇಕಾದ್ರೆ ತುಂಬ ಜೋರಾಗಿ ಬಡಿಬೇಡಿ.
ಓಕೆನಾ. ಟ್ಯಾಪ್ ಜೆಂಟಲ್ ಆಗಿ ಪ್ರೀತಿಯಿಂದ ಟ್ಯಾಪ್ ಮಾಡ್ತಾ ಇದ್ದೀರಾ ನೀವು. ಓಕೆನಾ. ಭಯವನ್ನ ಪ್ರೀತಿಯಿಂದ ರಿಲೀಸ್ ಮಾಡ್ತಾ ಇದ್ದೀರಾ, ಹೇಟಿಂದ ಅಲ್ಲ. ಸೊ ಜಿರ್ಲೆ ಓಡಿಸೋ ಥರ ಅಲ್ಲ, ಬದಲಾಗಿ ಏನು ನಿಮ್ಮದೇ ಓನ್ ಕ್ರಿಯೇಷನ್ ನಿಮ್ಮ ಭಯ. ಸೊ ಬೇರೆಯವ್ರದ್ದಲ್ಲ, ಇದು ನಿಮ್ಮ ಭಾವನೆ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಇದು ನೀವು ಕ್ರಿಯೇಟ್ ಮಾಡಿರೋದು. ಸೊ ಇದನ್ನು ಪ್ರೀತಿಯಿಂದನೇ ಟ್ಯಾಪ್ ಮಾಡ್ತಾ ಇದ್ದೀರಾ. ಸೊ ಎಲ್ಲೂ ಕೂಡ ಹಾರ್ಶ್ ಇಲ್ಲ, ಮತ್ತು ಇಲ್ಲೆಲ್ಲ ಈ ಕಣ್ಣಿನ ಕೆಳಗಡೆ ಎಲ್ಲ ತುಂಬ ಹಾರ್ಶ್ ಆಗಿ ಸೊ ತುಂಬ ಜೆಂಟಲ್ ಆಗಿ. ಸೊ ಈಗ ನೀವು ನನ್ನ ಅಬ್ಸರ್ವ್ ಮಾಡಿದ್ರೆ ನಾನು ಜೆಂಟಲ್ ಆಗಿನೇ ಟ್ಯಾಪ್ ಮಾಡ್ತಾ ಇರೋದು. ಓಕೆನಾ. ಸೊ ಈಗ ನಾ ಹೇಗೆ ಹೇಳ್ತೀನಿ ಸೇಮ್ ಅದನ್ನು ರಿಪೀಟ್ ಮಾಡಿ. ಸೊ ಕಾಪಿ ಮೀ ಅಷ್ಟೇ. ನಿಮ್ಮ ಎರಡೂ ಕೈಗಳನ್ನು ಹೀಗೆ ಇಟ್ಕೊಳ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಏನಂತ ಅಂದರೆ ನಾ ಏನು ಹೇಳ್ತೀನಲ್ಲ ಅದನ್ನು ನೀವು ಮನಸ್ಸಿನಲ್ಲಿ ರಿಪೀಟ್ ಮಾಡಬೇಡಿ, ಜೋರಾಗಿ ರಿಪೀಟ್ ಮಾಡಿ. ಓಕೆನಾ. ಸೊ ನನ್ನ ಜೊತೆ ಹೇಳಿ, ಹೌದು, ನನ್ನ ಎಲ್ಲ ಭಯಗಳ 100% ರೆಸ್ಪಾನ್ಸಿಬಿಲಿಟಿ ನಂದೇ. ನನಗೆ ಯಾವುದೇ ವಿಷಯದ ಭಯ ಇರಲಿ, ಎಷ್ಟೇ ಫಿಯರ್ ಇರಲಿ, ಅದರ 100% ರೆಸ್ಪಾನ್ಸಿಬಿಲಿಟಿ ನಂದೇ. ಈ ನನ್ನ ಭಯವನ್ನು ಯಾರೂ ಕ್ರಿಯೇಟ್ ಮಾಡಿದ್ದಲ್ಲ, ನಾನೇ ಕ್ರಿಯೇಟ್ ಮಾಡಿರೋದು. ಅದಕ್ಕೋಸ್ಕರ ಈ ಭಯದ ರೆಸ್ಪಾನ್ಸಿಬಿಲಿಟಿ ನಂದೇ. ನನ್ನ ಈ ಭಯಕ್ಕೆ ಯಾರೂ ಕಾರಣ ಅಲ್ಲ, ಯಾವುದೂ ಕಾರಣ ಅಲ್ಲ, ನಾನೇ 100% ರೆಸ್ಪಾನ್ಸಿಬಲ್. ಈಗ ನಿಮ್ಮ ಎಡಗೈ ಆದರೆ ಎಡಗೈ ಅವ್ರ ಬಲಗೈ ಆದರೆ ಬಲಗೈ. ಸೊ ಹೀಗೆ ಹಿಡ್ಕೊಂಡಿದ್ದೀರಾ. ಸೊ ನಿಮ್ಮ ಎಡಗೈ ಅಥವಾ ಬಲಗೈಯಿಂದ ಸೊ ಈ ಥರ ಟ್ಯಾಪ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಜೆಂಟಲ್ ಟ್ಯಾಪಿಂಗ್, ಹಾರ್ಶ್ ಆಗಿ ಮಾಡಬೇಡಿ. ಸೊ ನನ್ನ ಜೊತೆ ರಿಪೀಟ್ ಮಾಡಿ. ಹೌದು, ನನಗೆ ಕೆಲವೊಂದು ವಿಷಯಗಳ ಬಗ್ಗೆ ಭಯ ಇದೆ. ಈ ಭಯ ಇವತ್ತು ನೆನ್ನೆದಲ್ಲ, ಬದಲಾಗಿ ಬಹಳ ವರ್ಷಗಳಿಂದ ಕೂಡ ಈ ಭಯ ನನ್ನಲ್ಲಿದೆ. ಈ ಭಯದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೂ ಕೂಡ ಭಯ ನನಗೆ ಕಾಡುತ್ತೆ. ಭಯ ನಂಗೊಬ್ನಿಗೆ ಅಥವಾ ನನಗೊಬ್ಳಿಗೆ ಆಗಲ್ಲ, ಬದಲಾಗಿ ಭಯ ಎಲ್ಲರಿಗೂ ಆಗತ್ತೆ. ಸೊ ನಾನೊಬ್ಬನೇ ಸ್ಪೆಷಲ್ ಅಲ್ಲ ಭಯ ಪಟ್ಕೊಳ್ಳಿಕ್ಕೆ, ಅಥವಾ ನಾನೊಬ್ಬಳೇ ಸ್ಪೆಷಲ್ ಅಲ್ಲ ಭಯ ಪಟ್ಕೊಳ್ಳಿಕ್ಕೆ. ಎಲ್ಲರಿಗೂ ಈ ಫಿಯರ್ ಆಗೇ ಆಗುತ್ತೆ, ನನಗೂ ಕೂಡ ಆಗ್ತಾ ಇದೆ ಅಷ್ಟೇ. ಈ ಭಯ ಅನ್ನೋದೇನಿದೆ ನನ್ನನ್ನು ನುಂಗಲ್ಲ. ಸೊ ಈ ಭಯ ನನ್ನನ್ನೇನು ಮಾಡಲ್ಲ. ಇದು ಒಂದು ಬ್ಯೂಟಿಫುಲ್ ಆದ ಎಮೋಷನ್ ಅಷ್ಟೇ. ನಾನು ಮನುಷ್ಯ ಆಗಿ ಎಲ್ಲ ಭಾವನೆಗಳು ನಾನು ಫೀಲ್ ಮಾಡ್ತೀನಿ. ಆ ಎಲ್ಲ ಭಾವನೆಗಳಲ್ಲಿ ಈ ಭಯ ಅನ್ನೋದೇನಿದೆ ಇದು ಒಂದು. ಹೌದು, ನನಗೆಷ್ಟೇ ಭಯ ಆಗಲಿ, ನಾನು ಎಷ್ಟೇ ಹೆದರ್ಕೊಳ್ಳಿ, ನನ್ನನ್ನು ನಾನು ಬಹಳ ಪ್ರೀತಿಸ್ತೀನಿ. ನಾ ಹೆಂಗಿದ್ದೀನಿ ಹಾಗೆ ನನ್ನನ್ನು ಆಕ್ಸೆಪ್ಟ್ ಮಾಡ್ತೀನಿ. ಹೌದು, ನನಗೆ ಯಾವುದೇ ವಿಷಯದ ಫಿಯರ್ ಕಾಡ್ತಾ ಇರಲಿ, ಅದು ಎಷ್ಟೇ ಫಿಯರ್ ಕಾಡ್ತಾ ಇರಲಿ, ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ ನನ್ನೆಲ್ಲ ಭಯದ ಜೊತೆ ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ನನ್ನನ್ನು ನಾನು ಯಾವ ಕಾರಣಕ್ಕೂ ಕೂಡ ಜಡ್ಜ್ ಮಾಡಲ್ಲ. ಹೌದು, ನನ್ನಲ್ಲಿ ಫಿಯರ್ ಇದೆ, ಆದರೆ ನನ್ನನ್ನು ನಾನು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಗೌರವದಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ನನ್ನನ್ನು ಜಡ್ಜ್ ಮಾಡ್ತಾ ಇಲ್ಲ. ಹೌದು ಡಿಯರ್ ಫಿಯರ್, ನಿನ್ನನ್ನು ಕೂಡ ನಾನು ಜಡ್ಜ್ ಮಾಡ್ತಾ ಇಲ್ಲ, ನನ್ನನ್ನು ಜಡ್ಜ್ ಮಾಡ್ತಾ ಇಲ್ಲ. ನೀನೊಂದು ಬ್ಯೂಟಿಫುಲ್ ಆದ ಎಮೋಷನ್. ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಾನು ನಿನ್ನನ್ನು ಗೌರವಿಸ್ತೀನಿ. ಹೌದು, ನನಗೂ ಕೂಡ ಫಿಯರ್ ಇದೆ, ನನ್ನಲ್ಲಿ ಭಯ ಇದೆ ಅಂದ ಮಾತ್ರಕ್ಕೆ ನಾನು ವೀಕ್ ಅಂತ ಅರ್ಥ ಅಲ್ಲ, ಅಥವಾ ಸೆನ್ಸಿಟಿವ್ ಅಂತ ಅರ್ಥ ಅಲ್ಲ. ಬದಲಾಗಿ ನಾ ಹೆಂಗಿದ್ದೀನೋ ಹಾಗೆ ನನ್ನನ್ನು ಪ್ರೀತಿಸ್ತೀನಿ, ಆಕ್ಸೆಪ್ಟ್ ಮಾಡ್ತೀನಿ. ಹೌದು, ಐ ಲವ್ ಆ್ಯಂಡ್ ಆಕ್ಸೆಪ್ಟ್ ಮೈ ಸೆಲ್ಫ್ ಕಂಪ್ಲೀಟ್ಲಿ. ಈಗ ನಿಮ್ಮ ಐಬ್ರೋ ಸ್ಟಾರ್ಟಿಂಗಲ್ಲಿ ಭಯ ರಿಲೀಸ್ಡ್, ಭಯ ರಿಲೀಸ್ಡ್, ತಲೆಯ ಮೇಲೆ ಭಯ ರಿಲೀಸ್ಡ್. ಸೊ ಜೆಂಟಲ್ ಟ್ಯಾಪಿಂಗ್ ಇರಲಿ, ಜೋರಾಗಿ ಬಡಿಬೇಡಿ. ಎಸ್, ನನ್ನ ಭಯ ರಿಲೀಸ್ಡ್, ನನ್ನೆಲ್ಲ ಭಯ ರಿಲೀಸ್ಡ್, ನನ್ನ ಭಯ ರಿಲೀಸ್ಡ್, ನನ್ನ ಭಯ ರಿಲೀಸ್ಡ್, ನನ್ನ ಭಯ ರಿಲೀಸ್ಡ್, ನನ್ನೆಲ್ಲ ಭಯ ರಿಲೀಸ್ಡ್, ನನ್ನ ಭಯ ರಿಲೀಸ್ಡ್, ನನ್ನ ಭಯ ರಿಲೀಸ್ಡ್, ನನ್ನ ಮನಸ್ಸಲ್ಲಿರೋ ಎಲ್ಲ ಭಯ ರಿಲೀಸ್ಡ್, ನನ್ನ ಬಾಡಿಯಲ್ಲಿರೋ ಎಲ್ಲ ಭಯ ರಿಲೀಸ್ಡ್, ನನ್ನ ಮನಸ್ಸಲ್ಲಿರೋ ಎಲ್ಲ ಭಯ ರಿಲೀಸ್. ಸೊ ಟೇಕ್ ಅ ಡೀಪ್ ಬ್ರೀತ್ ಇನ್. ಉಸಿರನ್ನ ನಿಧಾನವಾಗಿ ತೆಗೆದುಕೊಳ್ಳಿ, ಬಾಯಿಂದ ಉಸಿರು ಬಿಡಿ. ಒನ್ ಮೋರ್ ಟೈಮ್, ಟೇಕ್ ಅ ಡೀಪ್ ಬ್ರೀತ್ ಇನ್, ರಿಲೀಸ್.
ಹ್ಯಾಂಡನ್ನು ಈ ಥರ ನಿಮ್ಮ ಪಾಮ್ ಏನಿದೆ ರಬ್ ಮಾಡಿ ಜೋರಾಗಿ. ಇದನ್ನು ನಿಮ್ಮ ಕಣ್ಣಿಗೆ ಜಸ್ಟ್ ಟಚ್ ಮಾಡಿ ರಿಲ್ಯಾಕ್ಸ್. ಎಸ್, ಇದೇ ಥರ EFT ಟ್ಯಾಪಿಂಗ್ 2ರಿಂದ 3 ಸಲ ರಿಪೀಟೆಡ್ ಆಗಿ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಭಯದ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ರೈಟ್ ನಾವು ನೀವು ಟೈಪ್ ಮಾಡಿ ನಿಮಗೆ ಆಫ್ಟರ್ 1 ರೌಂಡ್ ಆಫ್ EFT ಏನು ಫೀಲ್ ಆಗ್ತಾ ಇದೆ, ಆ್ಯಂಡ್ ಆಲ್ಸೋ ನಂಬರ್ ಏನು ನೀವು ಮುಂಚೆ ಬರೆದಿದ್ರಿ ಅಲ್ಲ, ಈಗ ನಿಮಗೆ ಸಮಾಧಾನ ಅನ್ನಿಸ್ತಾ ಇದೆ, ಪೀಸ್ ಆಫ್ ಮೈಂಡ್ ಅನ್ನಿಸ್ತಾ ಇದೆ ಅಂತ ಅಂದರೆ ಆ ನಂಬರ್ ಕಮ್ಮಿ ನಂಬರ್ ಹಾಕಿ. 8 ಬರ್ದಿದ್ರಿ ಅಂತ ಅಂದರೆ 7, 6, 5 ಆ ಥರ ಕಮ್ಮಿ ನಂಬರ್ ಹಾಕಿ ಬರೀರಿ. ಒಟ್ಟಾರೆ ನಿಮ್ಮ ಭಯ ಏನಿದೆ ಅದು ರೆಡ್ಯೂಸ್ ಆಗ್ತಾ 2ಕ್ಕೆ ಬಂತು ಅಂತ ಅಂದರೆ, ಸೊ 2 ನಂಬರ್ ಕೊಡುವಷ್ಟು ಲೆವೆಲ್ಗೆ ಬಂತು ಅಂತ ಅಂದರೆ ಆ ಭಯ ರೆಡ್ಯೂಸ್ ಆಗಿದೆ ಅಂತ. ಸೊ ಒಂದು ಸಜೆಷನ್ ಅಂತ ಅಂದರೆ ಇದು ಬರೀ 1 ಸಲ ಮಾಡಬೇಡಿ ಈ EFT ಏನಿದೆ. ಸೊ ಈ ವಿಡಿಯೋ ನೋಡ್ಕೊಂಡೆ, ವಿಡಿಯೋ ನೋಡದೆ ಅಲ್ಲ, ನಿಮಗೆ ಗೊತ್ತಾಗಲ್ಲ, ಪ್ರಾಕ್ಟೀಸ್ ಇರಲ್ಲ, ಹೌದಾ? ಈ ವಿಡಿಯೋ ಹೆಂಗಿದೆ ಆ ವಿಡಿಯೋ ನೋಡ್ತಾನೆ ನೀವು ಟ್ಯಾಪಿಂಗ್ ಒಂದು 2ರಿಂದ 3 ಸಲ ಮಾಡಿ ನೋಡಿ. ಕ್ಲಾಸಲ್ಲಿ ಎಷ್ಟೋ ಜನ ಪಾರ್ಟಿಸಿಪೆಂಟ್ಸ್ ಏನಿರ್ತಾರೆ, ಸೊ ಅವರಿಗೆ ಸಿಕ್ಕಾಪಟ್ಟೆ, ರೀಸೆಂಟ್ಲಿ ಒಂದು ಎಕ್ಸಾಂಪಲ್ ಅಂತ ಅಂದರೆ ಒಬ್ಬರಿಗೆ ಸಿಕ್ಕಾಪಟ್ಟೆ ಫಿಯರ್ ಇತ್ತು. ಆ ಲೆವೆಲಲ್ಲಿ ಫಿಯರ್ ಇದ್ದಿದ್ದು EFT ಮಾಡ್ತಾ 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 ತುಂಬ ರೆಡ್ಯೂಸ್ ಆಗಿದೆ. ಸೊ ಒಂದು ಅಂತ ಅಂದರೆ ರಿಪಿಟೇಷನ್. ಸೊ 2ರಿಂದ 3 ಸಲ ಮಾಡಿ, ಒಂದು ವಾರ ಕಂಟಿನ್ಯೂ ಮಾಡಿ. ಸೊ EFT ನೀವು ಎಷ್ಟು ಮಾಡ್ತಾ ಇರ್ತೀರ ಅಷ್ಟು ಒಳ್ಳೆಯದು. ಆ್ಯಂಡ್ ನಿಮಗೆ ಈಗ ಆರಾಮ್ ಅನಿಸ್ತಾ ಇರುತ್ತೆ. ಆ್ಯಂಡ್ ಮತ್ತೆ ಯಾವಾಗಾದರೂ ಫಿಯರ್ ಆದರೆ ಮತ್ತೆ ಈ ವಿಡಿಯೋಗೆ ಬನ್ನಿ, ಮತ್ತೆ ಈ ಒಂದು EFT ಪ್ರಾಕ್ಟೀಸ್ ಮಾಡಿ. 2ರಿಂದ 3 ಸಲ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಫಿಯರ್ ಏನಿದೆ ನಿಮ್ಮ ಕಂಟ್ರೋಲಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಫಿಯರ್ನ ಒಳಗಡೆ ಒಂದು ಒಳ್ಳೆಯ ಗೈಡೆನ್ಸ್ ಇರುತ್ತೆ. ಸೊ ನೀವು EFT ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಭಯ ಆಗ್ತಿತ್ತು, ಈ ಭಯದ ಹಿಂದಿರುವಂಥ ರೀಸನ್ ಏನು, ಇದರಿಂದ ಹೊರಗೆ ಹೆಂಗೆ ಬರೋದು ಇನ್ನೂ ಬ್ಯೂಟಿಫುಲ್ ವೇಯಲ್ಲಿ ಅನ್ನೋದರ ದಾರಿ ಕಾಣ್ತಾ ಹೋಗುತ್ತೆ. EFT ಅನ್ನೋ ಬ್ಯೂಟಿಫುಲ್ ಟೂಲ್ನ ಅಪ್ಲೈ ಮಾಡಿ ಭಯದಿಂದ ಏನಿದೆ ಹೊರಗಡೆ ಬನ್ನಿ. ಆ್ಯಂಡ್ ಆಲ್ಸೋ ಭಯ ಕೆಟ್ಟದ್ದಲ್ಲ. ಭಯವನ್ನು ಹೇಟ್ ಮಾಡೋದ್ರ ಬದಲಾಗಿ ಭಯದ ಜೊತೆ ಫ್ರೆಂಡ್ ಆಗಿ EFT ಮಾಡಿ. ಸೊ ಅದನ್ನು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿ, ಪ್ರೀತಿಯಿಂದನೇ ರಿಲೀಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.